केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಮೈಸೂರು ಬುಧವಾರ ಬೆಳಗ್ಗೆ ಸುರಿದ ಭಾರೀ ಮಳೆಗೆ ಸುಭಾಷ್ ನಗರ ಬಡಾವಣೆಯ 3ನೇ ಕ್ರಾಸ್ನಲ್ಲಿರುವ ಕ್ವೆಸ್ಟ್ ಅಕಾಡೆಮಿ ಬಳಿ ರಾಜಕಾಲುವೆಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಡಕ್ ಕಟ್ಟಿಕೊಂಡು ಚರಂಡಿ ನೀರು ರಸ್ತೆಗೆ ಹರಿದು ಮನೆಗಳಿಗೆ ನುಗ್ಗಿ ಭಾರೀ ಅವಾಂತರ ಸೃಷ್ಟಿಸಿದ ಘಟನೆ ನಡೆದಿದೆ. ಮೈಸೂರಿನ ಈದ್ಗಾ ಕಡೆಯ ಮೋರಿಗಳಿಂದ ಬಂದ ಚರಂಡಿ ನೀರು ಸುಭಾಷ್ ನಗರದ ರಾಜಕಾಲುವೆಗೆ ಸಂಪರ್ಕ ಹೊಂದಿದೆ. ಬುಧವಾರ ಮಧ್ಯರಾತ್ರಿ ಮತ್ತು ಗುರುವಾರ ಬೆಳಗ್ಗೆ ಸುರಿದ ಮಳೆಯಿಂದ ಮೋರಿಗಳಲ್ಲಿ ಭಾರೀ ಪ್ರಮಾಣದ ನೀರು ಹರಿದಿದ್ದು, ಸುಭಾಷ್ ನಗರ 3ನೇ ಕ್ರಾಸ್ನಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾಲೀಕತ್ವದ ಕ್ವೆಸ್ಟ್ ಅಕಾಡೆಮಿ ಬಳಿ ನಿರ್ಮಿಸುತ್ತಿರುವ ಡಕ್ಕನ್ ಸೆಂಟ್ರೇಟ್ಗಳಿಗೆ ಕಸ ಕಡ್ಡಿಗಳು ಕಟ್ಟಿಕೊಂಡು ನೀರು ಸರಾಗವಾಗಿ ಮೋರಿಗೆ ಹರಿಯದೆ ಮೋರಿಯ ಮೇಲಿನಿಂದ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಬೆಳ್ಳಂಬೆಳಗ್ಗೆ ಮನೆಗಳಿಗೆ ನುಗ್ಗಿದ ಚರಂಡಿ ನೀರಿನಿಂದ ಬಡಾವಣೆಯ ಜನರು ಹವ್ವಾರಿ ದಿಗ್ಭ್ರಮೆಗೊಂಡು ಪಾಲಿಕೆ ವಿರುದ್ಧ ಮತ್ತು ಕ್ವೆಸ್ಟ್ ಅಕಾಡೆಮಿ ವಿರುದ್ಧ ಕಿಡಿಕಾರಿದರು. ಕ್ವೆಸ್ಟ್ ಅಕಾಡೆಮಿ ಹಿಂಭಾಗ ಹರಿಯುವ ರಾಜಕಾಲುವೆಯ ಗೋಡಿಗಳನ್ನು ರಸ್ತೆಯ ಮಟ್ಟದಿಂದ ಸುಮಾರು 6 ಅಡಿ ಎತ್ತರಕ್ಕೆ ಕಟ್ಟಲಾಗಿದೆ. ಇದರಿಂದ ಚರಂಡಿ ನೀರು ಕ್ವೆಸ್ಟ್ ಅಕಾಡೆಮಿ ಒಳಗೆ ಹೋಗುವುದಿಲ್ಲ. ಆದರೆ ಇದೇ ಎತ್ತರ ಉಳಿದ ಕಡೆ ಇಲ್ಲದ ಕಾರಣ ನೀರು ಮನೆಗಳಿಗೆ ನುಗ್ಗಿದೆ. ಕ್ವೆಸ್ಟ್ ಅಕಾಡೆಮಿ ಪಕ್ಕದಲ್ಲಿ ರಾಜಕಾಲುವೆಯ ಗೋಡೆಗಳನ್ನು ಎತ್ತರಿಸುವಾಗ ಇಡೀ ಜಿಲ್ಲಾಡಳಿತ ಇಲ್ಲಿಗೆ ಬಂದಿತ್ತು. ಆದರೆ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಸಾಕಷ್ಟು ನಷ್ಟ ಉಂಟಾದರೂ ಯಾವೊಬ್ಬ ಅಧಿಕಾರಿ ಸಹ ಇತ್ತ ಸುಳಿದಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಚರಂಡಿ ನೀರು ರಸ್ತೆಗೆ ಹರಿದು 25ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು, ಬಟ್ಟೆ, ಹಾಸಿಗೆ, ಯುಪಿಎಸ್, ಟಿವಿಗಳು, ಯಂತ್ರೋಪಕರಣಗಳಿಗೆ ನೀರು ನುಗ್ಗಿ ಭಾರೀ ನಷ್ಟ ಸಂಭವಿಸಿದೆ. ಅಲ್ಲದೆ ಹೊಸ ಮನೆಯಲ್ಲಿ ವಾರ್ಡ್ರೋಬ್ ನಿರ್ಮಿಸಲು ತಂದಿದ್ದ ಪ್ಲೇವುಡ್ಗಳು, ಮತ್ತೊಂದು ಮನೆಯಲ್ಲಿ ಮಾರಲು ಇಟ್ಟಿದ್ದ ಹಾರ್ಲಿಕ್ಸ್ ಡಬ್ಬಗಳು, ಟೈಲರ್ ಅಂಗಡಿಯ ಬಟ್ಟೆಗಳಿಗೆ ನೀರು ತುಂಬಿಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಕೂಡಲೇ ಪಾಲಿಕೆ ಅಧಿಕಾರಿಗಳು ಧಾವಿಸಿ ಮನೆಯನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನೆರವಾಗಬೇಕೆಂದು ಬಿಜೆಪಿ ಮುಖಂಡರಾದ ಶರತ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಒಟ್ಟುಗೂಡಿ ಪ್ರತಿಭಟನೆಯನ್ನು ಸಹ ನಡೆಸಿ ಪಾಲಿಕೆ ಅಧಿಕಾರಿಗಳು, ನಗರ ಪಾಲಿಕೆ ಮಾಜಿ ಸದಸ್ಯರು, ರಾಜಕಾರಣಿಗಳು, ಜಿಲ್ಲಾಡಳಿತ ಮತ್ತು ಕ್ವೆಸ್ಟ್ ಅಕಾಡೆಮಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ಮನೆಗೆ ನುಗ್ಗಿದ ಚರಂಡಿ ನೀರು ಬಡಾವಣೆಯಲ್ಲಿ ನಿವೃತ್ತ ಶಿಕ್ಷಕಿ ನಿರ್ಮಲಾ ದೇವಿ ಎಂಬುವರು ಸಾಲ ಮಾಡಿ ಕಟ್ಟಿದ ನೂತನ ಮನೆಗೆ ಚರಂಡಿ ನೀರು ನುಗ್ಗಿ ಮನೆಯಲ್ಲಿದ್ದ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳು ಹಾಳಾಗಿವೆ ಎಂದು ಗೋಳಿಟ್ಟರು. ಎಸ್ಡಿಪಿಐ ಕಾರ್ಯಕರ್ತರ ದೌಡು. ಮನೆಗಳಿಗೆ ಚರಂಡಿ ನೀರು ನುಗ್ಗಿದ ವಿಚಾರ ತಿಳಿದ ಎಸ್ಡಿಪಿಐ ಕಾರ್ಯಕರ್ತರು ಬಡಾವಣೆಗೆ ದೌಡಾಯಿಸಿ ಮನೆಗಳ ಸಾಮಾನು ಸರಂಜಾಮುಗಳನ್ನು ಎತ್ತಿಡಲು ಸಹಕರಿಸಿ ಪಾಲಿಕೆ ಅಧಿಕಾರಿಗಳಿಗೆ ವಿಷ ಮುಟ್ಟಿಸುವಲ್ಲಿ ನೆರವಾದರು. ಎಸ್ಡಿಪಿಐ ಕಾರ್ಯಕರ್ತರ ದೌಡು. ಮನೆಗಳಿಗೆ ಚರಂಡಿ ನೀರು ನುಗ್ಗಿದ ವಿಚಾರ ತಿಳಿದ ಎಸ್ಡಿಪಿಐ ಕಾರ್ಯಕರ್ತರು ಬಡಾವಣೆಗೆ ದೌಡಾಯಿಸಿ ಮನೆಗಳ ಸಾಮಾನು ಸರಂಜಾಮುಗಳನ್ನು ಎತ್ತಿಡಲು ಸಹಕರಿಸಿ ಪಾಲಿಕೆ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸುವಲ್ಲಿ ನೆರವಾದರು. ಜೆಸಿಬಿ ಟ್ರ್ಯಾಕ್ಟರ್ನಿಂದ ಕಸೆ ವಿಲೇವಾರಿ ವಿಷಯ ತಿಳಿದ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಪೌರ ಕಾರ್ಮಿಕರು ಮತ್ತು ಗ್ಯಾಂಗ್ಮ್ಯಾನ್ಗಳನ್ನು ಕಳಿಸಿ ಡಕ್ ನಿರ್ಮಾಣದ ಸ್ಥಳದಲ್ಲಿದ್ದ ಸೆಂಟ್ರಿಂಗ್ ತೆರವು ಮಾಡಿ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಯಲು ನೆರವಾದರು. ಸಂಪುಗಳಲ್ಲಿ ಚರಂಡಿ ನೀರು ದುರ್ವಾಸನೆ. ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಂಪುಗಳಲ್ಲಿ ತುಂಬಿಕೊಂಡು ದುರ್ವಾಸನೆ ಬೀರುತ್ತಿತ್ತು. ಇದರಿಂದ ಈ ಭಾಗದ ಜನರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಯಿತು. ಮನೆಗಳ ತುಂಬಾ ಕೆಸರು ತುಂಬಿಕೊಂಡು ಮಕ್ಕಳನ್ನ ಹೊರಕ್ಕೆ ಕಳಿಸಿ ಹಿರಿಯರು ನೀರು ಹೊರಚೆಲ್ಲುವ ಕೆಲಸದಲ್ಲಿ ಮಗ್ನರಾಗಿದ್ದು ಕಂಡುಬಂತು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದಕ್ಕೆ ಯಾರು ಹೊಣೆ? ಈ ಹೋಮ್ ಮಿನಿಸ್ಟರ್ ಬಂದು ಕಟ್ಕೊಡೋ ತನಕ ಈ ಹೋಮ್ ಮಿನಿಸ್ಟರ್ ಬಂದು ವೀಕ್ಷಣೆ ಮಾಡಿ ರೆಡಿ ಮಾಡೋದಾದ್ರೆ ಇಡೀ ಮೋರಿ ಇವನು ಈ ರೋಡಿಂದ ಆ ರೋಡ್ ಅಷ್ಟೇ ಮೋರಿಗಲ್ಲ ಸೀಮಿತ. ಪೂರ್ತಿ ರೋಡ್ ಮೋರಿನ ರೆಡಿ ಮಾಡೋದಾದ್ರೆ ಯಥಾವತ್ತಾಗಿ ಮಾಡಬೇಕು.
ಇಲ್ದೇ ಇದ್ರೆ ಈ ತರ ಕೆಲಸ ಮಾಡಕ್ ಹೋಗ್ಬಾರ್ದು. ಮಾಡೋದಾದ್ರೆ ಏನಿದೆಯೋ ಕಾಮಗಾರಿನ ಸಂಪೂರ್ಣಗೊಳಿಸ್ಬೇಕು. ಇವ್ನ ಕಾಲೇಜ್ ಎಷ್ಟಗ್ಲ ಇದೆಯೋ ಇಷ್ಟಗ್ಲಕ್ಕೆ ಮಾಡ್ಕೊಂಡು ಬ್ಲಾಕ್ ಮಾಡೋದ ಅಲ್ಲ. ಅದಕ್ಕೋಸ್ಕರನೇ ಇವ್ನ್ ಮಾಡಕ್ಕೋಸ್ಕರ ಬ್ಲಾಕ್ ಮಾಡಿದಕ್ಕೆ ರಸ್ತೆಗೆಲ್ಲ ನೀರ್ ಬಂದು ಮನೆ ಪೂರ್ತಿ ನುಗ್ಬಿಟ್ಟು ಪೆನ್ಷನ್ ಅಲ್ಲಿ ಪರಮೇಶ್ವರಪ್ಪ ಓಮಂತೆ ನಾನ್ ಮಾಡಿದ್ದೆ ಸರಿ, ನಾನ್ ಮಾಡ್ತಾ ಇರೋದೇ ಸರಿ. ಬಡಿ ಜನರದು ಆಕ್ರಂದಲೇ ಕೇಳ್ತಾ ಇಲ್ವಾ? ಬಡಿ ಜನರದು ಕೂಗು ಮುಟ್ಟಲ್ವಾ? ಎಷ್ಟು ನೋವು ಆಗ್ತಾ ಇದೆ. ನಾನು ಸತ್ರು ಸರಿ ಆಯಪ್ಪ ಬರ್ಬೇಕು, ಬಂದು ವೀಕ್ಷಣೆ ಮಾಡ್ಬೇಕು, ಪರಿಹಾರ ಕೊಡ್ಬೇಕು. ನಮ್ಗೆ ಎಲ್ರಿಗೂ ಪರಿಹಾರ ಕೊಡ್ಬೇಕು. ಮನೆಗಳಲ್ಲಿ ಎಲ್ಲ ಸುಮಾರು ಡ್ಯಾಮೇಜಸ್ ಆಗಿದೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ. We want justice. We want justice. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಇಲ್ಲಿವರೆಗೂ ಇಷ್ಟೆಲ್ಲ ಘಟನೆ ಆಗಿದ್ರು, ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಬಂದು ಗಮನಿಸಿಲ್ಲ. ಅವ್ರಿಗೂ ಕೂಡ ಧಿಕ್ಕಾರ ಧಿಕ್ಕಾರ. अस्सलाम वालेकुम रहमतुल्लाहि वबरकातुहू। वार्ड नंबर 16 ये जो जिम्मेदार जो है आरिफ हुसैन, तो वह यहाँ हालत सुबह के 6:30-7 घंटे से भी पूरे घरों के अंदर पानी भर गया, पूरा फर्नीचर चले गया, पूरे चैम्बर के अंदर पानी, टैंका के अंदर पानी, पीने के पानी के अंदर पानी। 5-6 महीने से तकलीफ है इस चीज़ के ऊपर, कौन भी तवज्जो ले को नहीं। हमें भी 7 घंटे से आगो इसके ऊपर मेहनत करी, कौन भी जिम्मेदार आगो पूछा नहीं क्या हुआ, किधर हुआ होगा। 25-30 घर के वहां से पूरे घर के अंदर पानी घुस गया। इसके ऊपर जिम्मेदार कौन? 2 कारपोरेशन के जिम्मेदार आए, आई के निकल चले गए, कौन भी आगो पूछे भी नहीं, क्या भी नहीं। इतनी बड़ी तकलीफ है यहाँ से 5-6 महीने से रो रही बिलकरी वहाँ दो ये मूड़ा के घर रख ले गो। अच्छा फिश आना अभी नो जब भी जिम्मेदार को कौन भी क्या भी आपको पूछे नहीं तो कौन आपको पूछना है इनको सभी। तो हमें पार्टी वाले ये डीपी से आगो हमें सुबह से 7 घंटे से भी इनकी जिम्मेदारी से हमें काम कर रही। इसके बाद क्या हो तो हमारे कौन भी जिम्मेदार है जैसे कारपोरेशन के जिम्मेदार रहते कौन भी रहते इसके ऊपर करना नहीं का तो इसके ऊपर हमें स्टेप उठा को क्या कार्रवाई करती। सर वजह क्या है सर? ये पानी घुसने की वजह क्या है? ये वजह क्या है तो ये कॉलेज हमारा ये कॉलेज जो बनी है वो हाइट कर को ही इधर जो है हाइट कम है, वो क्या हो रहा है तो हम ब्लैक भी कर डाले थे। वो ये जो मोहरी बन को ही ब्लैक कर डाले थे, वो ब्लैक करने के सेंटरिंग के जो सीट डाले थे वो ब्लैक कर डालने की वजह से पानी पूरा रोड पर आ जाए, वो घर में घुस गया है। उसकी वो ट्रबल किसके हाफिज की ट्रबल वो सबसे ज्यादा। ನಮ್ಮ ಹೆಸರು ಸೈಯದ್ ನಬೀಲ್ ಅಂತ, ವಾರ್ಡ್ ನಂಬರ್ 16 ಇದು 5-6 ತಿಂಗಳಿಂದ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಮೋರಿದು. ಇದು ದೊಡ್ಡ ಮೋರಿ ಇಲ್ಲಿಗೆ ಕಾಲೇಜ್ ಕಟ್ಬಿಟ್ಟು ಎಷ್ಟು ಬೇಕೋ ಅವ್ರಿಗೆ ಅಷ್ಟಕ್ಕೆ ಹೈಟ್ ಮಾಡ್ಕೊಂಡಿದ್ದಾರೆ, ಮಿಕ್ಕಿರೋದಕ್ಕೆ ಹಂಗೆ ಬಿಟ್ಟಿದ್ದಾರೆ. ಅದು ಹೈಟ್ ಆಗಿರೋದ್ರಿಂದ ಸೆಂಟ್ರಿಂಗ್ ಹಾಕಿದ್ರಲ್ಲ ಕೆಳಗಡೆ ಅದು ಬ್ಲಾಕ್ ಆಗಿ ನೀರೆಲ್ಲ ಮಳೆ ಬಂದಿದ್ಕೆ ಬೆಳಗ್ಗೆ ಎಲ್ಲ ನೀರು ಒಳಗಡೆ ಬಂದಿದೆ ಮೋರಿದು. ಅದು ಎಲ್ಲ ಒಂದು ಸುಮಾರು ಒಂದು 40 ಮನೆ ಒಳಗಡೆ ನೀರು ಹೋಗಿದೆ. ಕುಡಿಯೋದ್ ನೀರಿನಲ್ಲಿ ಸಂಪು ಕಾರ್ ಒಳಗಡೆ ಸ್ಕೂಟ್ರು ಎಲ್ಲ ನೀರು ಹೋಗಿ ಎಲ್ಲ ಇದಾಗಿದೆ, ಡ್ಯಾಮೇಜ್ ಆಗಿದೆ ಅವ್ರಿಗೆ. ನಮ್ಗೆ ಇಲ್ಲಿ ವಾಸ ಇರೋರು ಫೋನ್ ಮಾಡಿದ್ರು, ಬೆಳಗ್ಗೆ ಲೋಕಲ್ ಇಲ್ಲಿ ಇರೋರು ಫೋನ್ ಮಾಡಿದ್ರು, ಒಂದು 7:30-8 ಗಂಟೆಯಿಂದ ಫೋನ್ ಬಂದಿತ್ತು ನಮ್ಗೆ ಈ ತರ ಅದಾಗಿದೆ ಅಂತ. ನಾವು SDP ಇಂದ ಬಂದಿದ್ದು, ಈ ತರ ಯಾರು ಬರ್ತಾ ಇಲ್ಲ. ಕಾರ್ಪೊರೇಷನ್ ಅವರು AC ಅವ್ರು ಬಂದಿದ್ರು, ಬಂದು ಒಂದ್ 2 ನಿಮಿಷನೂ ನಿಂತ್ಕೊಂಡಿಲ್ಲ. ಆವಾಗ್ಲೇ ಕಾರ್ಪೊರೇಟರ್ ಅವರು ಫೋನ್ ಮಾಡಿ ಕರೆದು ಮನೆಗೆ ಬನ್ನಿ ಅಂತ ಕರೆದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇವರವರೆಗೂ ಯಾರು ಬರ್ಲಿಲ್ಲ. ಇವಾಗ ಬಂದ ತಕ್ಷಣ ಇದಾದ ತಕ್ಷಣ ಸೆಂಟ್ರಿಂಗ್ ಬಿಸ್ತಾ ಇದಾರೆ, ಕಸ ಆವಾಗ್ಲೇ ಎತ್ತಿದ್ದಾರೆ, ಇಲ್ಲಾಂದ್ರೆ ಎತ್ತದೇ ಇಲ್ಲ ಅವರು ಕಸ ಅಷ್ಟು ಬೇಗ.